ಕಾಮರ್ ಫೌಂಡೇಶನ್ ಎಸಿಗೆ ಶಿಬಿರ ಮುಲ್ಪ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಒಂದು ನೆಕ್ಸ್ಟ್ ಒಂದು ಏಳು ಒಂದು ಮಂದಿರ್ತಾರೆ ಅಪ್ರೋಚ್ ಆಗಿರ್ತಾರೆ ಸರ್ ಎಂಕಲೆಗ್ ಚಾಮರ ಫೌಂಡೇಶನ್ ಪಂಡೆಂಗಲ್ ಆಜಿ ವರ್ಷ ಹೊಡೆದು ಕ್ಯಾಂಪ್ ಮಂತನ್ ಬರೋದಿಲ್ಲ ಇಂಚಿನ ಫ್ರೀ ಕ್ಯಾಂಪ್ ಸ್ಪೆಷಲಿ ಗೌರ್ಮೆಂಟ್ ಶಾಲೆಗೆ ಹೋದೆ ಕ್ಯಾಂಪ್ ಮಾಡ್ಕೊಂಡು ಇಂಟೆನ್ಷನ್ ದಾದ ಪಂಡ ಜೋಕ್ಲಿಗೆ ರೀಚ್ ಇದ್ದ ಪ್ರೈವೇಟ್ ಶಾಲೆ ಜೋಕುಲ್ ಪಿದಾಯ್ದ ಜೋಕುಲ್ ಇಂಚಿಂತ ಒಂದು ವಾತಾವರಣ ಬರಡು ಪನ್ಪಿನ ಅಂಚ ಈ ಶಾಲೆಗೆ ಬಂದಾಗ್ಲ ಅಂಚೆ ನಿಂಗೆ ಮಸ್ತ್ ಸಪೋರ್ಟ್ ಕೊರಿಯೋಡು ಸತೀಶ್ ನಗರ ಫುಲ್ ತಂಡ ಅವಾರ್ಡ್ ಅಂಚೆ ರೋಬೋ ಸಾಫ್ಟ್ ದಕ್ಲ ಅವಾರ್ಡ್ ಮಸ್ತ್ ಸಪೋರ್ಟ್ ಕೊರಿಯೋಡು ಅಂಚೆ ಹಿಂಗೊಂದು ಈ ಕಾರ್ಯಕ್ರಮ ಮನ್ಪರ ಮಸ್ತ್ ಹೆಲ್ಪ್ ಆಂಡ್ ಒಂದು ಆಜನೇ ವರ್ಷ ಸುರುಕು ಉಡುಪಿಡ್ ಮಾತೊಂದು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸತೀಶ್ ಶೆಟ್ಟಿ ಮಾತಾಡೋಲ್ಲ ಈ ಚಾಮರ ಫೌಂಡೇಶನ್ ಒಂದು ಬೇಸಿಗೆ ಶಿಬಿರ ಒಂದು ನೆಕ್ಕಾಗಲೇ ಅಪ್ರೋಚ್ ಆಗ್ತಾರೆ ಐಕ ಬಗ್ಗೆ ಇದನ್ನ ಅನಿಸಿಕೆ ಬೊಕ್ಕ ನೆಕ್ ಏತು ಜೋಕುಲು ಒಂದು ಪಾರ್ಟಿಸಿಪೇಟ್ ಮಾಡ್ತಾರೆ ನಾನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷತೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ನಮ್ಮ ತಾರನಾಥ್ ಬಂದು ಬಡಾಯಿಗಳು ಓಕೆ ನಾನು CDCದ ವೈಸ್ ಪ್ರೆಸಿಡೆಂಟ್ ಸರ್ಕಾರಿ ಕಾಲೇಜ್ದ ಡೆವಲಪ್ಮೆಂಟ್ ಕಮಿಟಿದ ಅಧ್ಯಕ್ಷರು ಕ್ಷೇತ್ರದ ಶಾಸಕರು ಓಕೆ ಸೊ ಅದನ್ನ ಉಪಸ್ಥಿತಿ ಉಪಾಧ್ಯಕ್ಷರಾದ ಯಾನು ಇಲ್ಲ ಸೊ ಇಂಕಲ್ ಈ ಶಾಲೆಯನ್ನು ವರ್ಕೌಟ್ ಬಂದು ಈ ಶಾಲೆದ ಹಳೆ ವಿದ್ಯಾರ್ಥಿ ಇಲ್ಲ ಸೊ ಅಂಚದ ಈ ಶಾಲೆಯನ್ನು ವರ್ಕೌಟ್ ಬಂದು ಇಂಕಲ್ ಅನೇಕ ಕಾರ್ಯಕ್ರಮವನ್ನು ಈ ಮುಂದೆ ದುಂಬು ಮಸ್ತ್ ಪ್ಲಾನಿಂಗ್ ಮಾಡ್ದ ಇತ್ತೆ ಇನಿ ಸ್ಪೆಷಲಿ ನಾನು ಚಾಮರ್ದೈತ ಬಗ್ಗೆ ಮಾತ್ರ ಪಾತ್ಯರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಯನ ತಾರನಾಥ್ನಾಥ್ನ ಕಾರ್ಯಪಡು ನಮ್ಮ ಮನೀಶ್ ಕೋಟ್ಯ ಅದನ್ನ ಒಂದು ನೇತೃತ್ವಡು ಚಾಮರ ಫೌಂಡೇಶನ್ ಬಂದು 7 ವರ್ಷದ ಪಿರಿಯಡ್ ಸ್ಟಾರ್ಟ್ ಮಾಡ್ತಾರೆ ಆಗಲಿ ಈ ವರ್ಷ ಮ್ಯಾಕ್ಸಿಮಮ್ ಕುಡ್ಲಡ್ ಈ ಕ್ಯಾಂಪನ್ನು ಮಾಡ್ತಾರೆ ಸರ್ಕಾರಿ ಶಾಲೆಗೆ ಪೂರ ಮಾಡ್ತಿದ್ದಾರೆ ಸೊ ಈ ಸಲ ಎಂಕಲ್ನ ಒಂದು ಡಿಮಾಂಡ್ ಇತ್ತು ಆಗಲೇ ಎಂಕಡಕ್ಕೆ ನಿನ್ನೆಗೆಲ್ಲ ಶಾಲೆಗಳಿಗೆ ಮಾಡ್ತಾರೆ ಎಂಕಲ್ ಭಾರಿ ಖುಷಿ ಅಣ್ಣ ಭಾರಿ ಸಂತೋಷ ಅಣ್ಣ ಎಂಕಲ್ ಈ ಶಾಲೆಯನ್ನು ವರ್ಕೌಟ್ ಬಂದ ಎಂಕಲ್ ಅನೇಕ ಆಕ್ಟಿವಿಟೀಸ್ ಮಾಡ್ಕೊಂಡು ಒಂದೊಂದು ಆಕ್ಟಿವಿಟೀಸ್ ಎಂಕಲ್ ನೋಡ್ತು ಜಾಯ್ನ್ ಆಯ್ನ ಭಾರಿ ಖುಷಿ ಅಣ್ಣ ಶಾಲೆಯನ್ನು ವರ್ಪವನು ಇಡೀ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆವಡು ಮಂಟಿನ ಉದ್ದೇಶಡು ಅನೇಕ ದಾನಿಯಲ್ಲಿ ನಿಗಲಕತ್ತಿನ ಓಲ್ಡ್ ಸ್ಟೂಡೆಂಟ್ಸ್ ಅನೇಕ ದಾನಿಲಿ ಶಾಲೆಗೆ ಗೋಡಪಿನ ನೆರವನ್ನು ಕೊಡ್ತಾರೆ ಅಂಚೆನೆ ಏತು ನೆರವು ಕೊಡಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಎಂಕಲ್ನ ನಿರೀಕ್ಷಿತ ಮಟ್ಟದ ಎಂಕಲ್ ಏರ್ಪವರೆಗೆ ಆಗ್ತಿತ್ತು ಸೊ ಅಂಚಾದ ಈ ವರ್ಷ ಚಾಮರದಗಲ್ನ ಈ ಒಂದು ಬೇಸಿಗೆ ಶಿಬಿರಡು ಪಿದೈದ ಸುಮಾರು 130 ಜೋಕ್ಲಿ ಇತ ರಿಜಿಸ್ಟ್ರೇಷನ್ ಆತೇವೆ ಅವತ್ತು ಹೆಚ್ಚಿಗೆ ಜೋಕ್ಲು ಬರ್ಪ ಬಣ್ಣದಿಲ್ಲ ಬಟ್ ಎಂಕಲ್ರ ಕಂಟ್ರೋಲ್ನಲ್ಲಿ ಕಷ್ಟ ಪುನಃ ಆತ ಅರೇಂಜ್ಮೆಂಟು ಪುನಃ ಚಾನ್ಸಸ್ ಕಡಿಮೆ ಅಂಚದ ಎಂಕಲೆ ಹೊಸ ಎಕ್ಸ್ಪೀರಿಯನ್ಸ್ ಒಂದು ತುಂಬದ ದಿನೊಟ್ಟು ಅವನ್ನು ಮಲ್ಪಕಂಬ ಬಂದು ಪ್ಲಾನಿಂಗ್ ಒಂದು ಇನ್ನಿತ್ತ ದಿನೊಟ್ಟು ಎಂಕಲು ಒಂದು ಏತು ಸಾಧ್ಯನ ಆತೇನು ಮಲ್ಪನ ಒಂದು ಗರಿಷ್ಠ ಪ್ರಯತ್ನ ಮಾಡ್ತಂದ್ರು ಬಟ್ ಒಂದು ಕುಡಂಜೇನ ಮಂಡ ಚಾಮರ ಫೌಂಡೇಶನ್ ಅಗಲ್ನೊಟ್ಟಿಗೂ ಕೋಆರ್ಡಿನೇಟ್ ಆದ ರೋಬೋ ಸಾಫ್ಟ್ ಆಗಲಿಲ್ಲ ಉವೇ ಒಂದು ಜೋಕಲ್ಡ ನಾಯ ಪೈಸೆಗೆ ತಂದ ಫ್ರೀ ಆದ ಮಲ್ಪನ ಕ್ಯಾಂಪ್ ನೆನಪಿನಲ್ಲಿ ಚಾಮರ ಫೌಂಡೇಶನ್ ರಿಜಿಸ್ಟರ್ ರೋಬೋ ಸಾಫ್ಟ್ ಉಡುಪಿ ಇವರ ಸಹಭಾಗಿತ್ವದಲ್ಲಿ 6ನೇ ವರ್ಷದ ಬೇಸಿಗೆಗೊಂದು ಚಾಮರ 2026ಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ಚಾಮರ ಫೌಂಡೇಶನ್ನ ವ್ಯವಸ್ಥಾಪಕ ಟ್ರಸ್ಟಿಯಾದ ಶ್ರೀಮತಿ ರಚನಾರವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸುತ್ತೇನೆ. ಶ್ರೀಯುತ ಮನೀಶ್ ಕೆ ಸಾಲೇನ್ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಬೇಸಿಗೆ ಒಂದು ಚಾಮರ ಈ ಸಲ ನಮ್ದು 6ನೇ ವರ್ಷ. ಸೊ 5 ವರ್ಷ ಪ್ರತಿ ವರ್ಷ ನಾವು ಮಂಗಳೂರಲ್ಲಿ ಮಾಡ್ತಿದ್ವಿ ಇಂಥ ಕ್ಯಾಂಪ್. ಸೊ ಬೇಸಿಗೆ ಒಂದು ಚಾಮರ 6th ಇಯರ್. ಫಸ್ಟ್ ಆಫ್ ಆಲ್ ನಾನು ನನ್ನ ವೆಲ್ಕಮ್ ಲೆಟರ್ ಸ್ಟಾರ್ಟ್ ಮಾಡೋ ಮುಂಚೆ ನನಗೆ ಇಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಪ್ಲಾನ್ ಮಾಡಿದ್ದೆ ಇಂಥ ಒಂದು ಕ್ಯಾಂಪ್ ಉಡುಪಿಯಲ್ಲಿ ಮಾಡಬೇಕು ಅಂತ. ಫಸ್ಟ್ ಟೈಮ್ ಬಂದು ಉಡುಪಿಯಲ್ಲಿ ಕೇಳಿದೆ, ಸತೀಶ್ ಅವರು ನನಗೆ ಹೇಳಿದ್ರು ನಮ್ಮ ಶಾಲೆಯಲ್ಲಿ ಜಾಸ್ತಿ ಮಕ್ಕಳಿಲ್ಲ. ನಾನು ಹೇಳಿದೆ ಸರ್ ಇಲ್ಲೇ ಕ್ಯಾಂಪ್ ಮಾಡೋಣ, ಯಾಕಂದ್ರೆ ಇವರು ಶಾಲೆ ಕೊಡುವಂತ ವ್ಯವಸ್ಥೆ ಮಕ್ಕಳಿಗೆ ಕೊಡುವಂತ ಒಂದು ಫೆಸಿಲಿಟೀಸ್ ಎಲ್ಲ ನೋಡುವಾಗ ತುಂಬಾ ಆಸೆ ಆಯ್ತು ಇಲ್ಲೇ ಕ್ಯಾಂಪ್ ಮಾಡುವ ಅಂತ. ಸೊ ಇಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಫಸ್ಟ್ ಆಫ್ ಆಲ್ ಎಲ್ಲ ಮಕ್ಕಳಿಗೆ, ಪೋಷಕರಿಗೆ ಹಾಗೂ ಇದೆಲ್ಲ ಪ್ರತಿಕ್ರಿಯೆ ಬರಲಿಕ್ಕೆ ಹೆಲ್ಪ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿ ಸ್ವಾಗತ ಅಂಡ್ ತುಂಬ ಧನ್ಯವಾದ. ಯಾಕಂದ್ರೆ ಇಷ್ಟು ನನಗೆ
ಇಲ್ಲ ಅಂತ ನಾನು ಹೇಳುದು. ಅದಕ್ಕೆ ನಾನು ನನ್ನ ಬೋರ್ಡಲ್ಲಿ ಯಾವತ್ತು ಲೇಟ್ ದಿವಂಗತ ಅಂತ ಹಾಕುದೇ ಇಲ್ಲ. ನಾನು ಅವನ ಹೆಸರನ್ನು ಹೇಗಿದೆ ಹಾಗೇನೆ ಕರಿತೀನಿ ಇವತ್ತಿಗೂ ಕೂಡ. ನನಗೆ ತಮ್ಮ ತರಾನೇ ಅವನು. ಇಷ್ಟು ಸಪೋರ್ಟ್ ಅಂದ್ರೆ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಅವನು. ಹಾಗೆ ನಮ್ಮ ಜೊತೆ ಆದಂತ ಯಶೋಧರ್ ಶೆಟ್ಟಿ ಅವರಿದ್ದಾರೆ. ಅಂಕಲ್, ನಿಮ್ಗೆ ತುಂಬಾ ಹೃದಯದ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಈಸ್ಟ್ ಮಲ್ಲ ಆರ್ಟಿಸ್ಟ್ ಅದು ಬೆಳಪಾದಿ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಒಂದು 2 ವಾರ ನಾನೇ ಸ್ವಲ್ಪ ಪ್ಯಾನಿಕ್ ಆಗಿದ್ದೆ. ನಾನು ಹೇಳಿದ್ದೆ ಸತೀಶರೇ ಹೇಗೆ ಮಾಡೋದು ಕಾರ್ಯಕ್ರಮ ಅಂತ. ಅವ್ರು ಹೇಳಿದ್ರಿ ಟೆನ್ಷನ್ ಮಲ್ಪೋಚಿ ಎಂಚಿನ ವ್ಯವಸ್ಥೆ ಉಂಟು ಇಲ್ಲಿ ಪೂರ ಹೆಲ್ಪ್ ಮಲ್ಪ. ಅದೇ ಹೇಳ್ಬೇಕು, ನಾನು ನಮ್ಮ ಜೊತೆ ಒಂದು ದೊಡ್ಡ ಶಕ್ತಿಯಾಗಿ ಇವರಾಗ್ಲಿ ಇವರ ತಂಡ ಆಗಿ ನಿಂತಿದೆ. ಸೊ ಅದಕ್ಕೆ ಚಾಮರ ಫೌಂಡೇಶನ್ ಶ್ರೀ ಸತೀಶ್ ಶೆಟ್ಟಿ ಪ್ರೆಸಿಡೆಂಟ್ ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇನೆ. ಸತೀಶ್ ಸರ್, ವೆಲ್ಕಮ್ ಟು ದ ಪ್ರೋಗ್ರಾಮ್. ಕಾಲ್ ಬರುತ್ತೆ ನನಗೆ, ಕಾಲ್ ಬಂದು ಕೇಳ್ತಾರೆ ಈ ಸಲ ಕ್ಯಾಂಪ್ ನಮ್ಮ ಜೊತೆ ಮಾಡ್ತೀರಾ ನೀವು ಅಂತ ಹೇಳುವಾಗ, ಬಿಕಾಸ್ ಪ್ರತಿ ವರ್ಷ ಕ್ಯಾಂಪ್ ಇದು ಖರ್ಚು ವೆಚ್ಚ ತುಂಬಾನೇ ಜಾಸ್ತಿ. ನಮ್ಗೆ ಗೊತ್ತಿದೆ, ನಮ್ಗೆ ನನ್ನ ವೈಫ್ಗೆಲ್ಲ ಗೊತ್ತಿದೆ ನಾವು ಕ್ಯಾಂಪ್ ಹೆಂಗ್ ನಡೆಸ್ತೀವಿ. ಬಿಕಾಸ್ ನಾವು ಫ್ರೀ ಕ್ಯಾಂಪ್ ನಡೆಸುವ ಕಾರಣ ನನಗೆ ಮಕ್ಕಳಿಂದ ದುಡ್ಡು ಕಟ್ಟೊಂದು ಕ್ಯಾಂಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷ ನಾನು ಅದೇ ಹೇಳುದು, ಎಲ್ಲ ಕಡೆ ಕ್ಯಾಂಪ್ ನಡೀತದೆ. ಎಲ್ಲ ಮಂಗಳೂರಾಗ್ಲಿ ಉಡುಪಿಯಲ್ಲಿ ತುಂಬಾ ಕಡೆ ಕ್ಯಾಂಪ್ ನಡೀತದೆ. 3,000 4,000 ಫೀಸ್ ಮಾಡಿ ನನ್ಗೆ ಇವತ್ತಿಗೂ ಆ ಲಾಜಿಕ್ ಅರ್ಥ ಆಗಿಲ್ಲ. ನನ್ನ ಮಗಳನ್ನು ನಾನು ಕಳ್ಸಲ್ಲ ಅಂತ ಕ್ಯಾಂಪಿಗೆ. ಬಿಕಾಸ್ ನಾವು ವಿದ್ಯಾದಾನ ಮಾಡುವಾಗ ಮಕ್ಕಳಿಗೆ ಆದಷ್ಟು. ಅದೇ ರೀತಿ ನನ್ನ ಫ್ರೆಂಡ್ಸ್ ಆಗಿ ಕೊಲೀಗ್ಸ್ ಆದಂತ ಲಕ್ಷ್ಮಿ ಮೇಡಮ್ ಇದ್ದಾರೆ, ಹರ್ಷಿತಾ, ಕಾರ್ತಿಕ್ ಇದ್ದಾರೆ. ಸೊ ವೆಲ್ಕಮ್ ಟು ದ ಪ್ರೋಗ್ರಾಮ್ ಮೇಡಮ್. ಕಾರ್ತಿಕ್, ವೆಲ್ಕಮ್. ಅದೇ ನಾನು ಹೇಳಲೇ ಇಲ್ಲ ಚಾರ್ಜಿಗೆ ರೋಸ್ ಕೊಡ್ಲಿಕ್ಕೆ, ಅವಳಿಗೆ ಕೊಟ್ಲು. ನಾನು ಈಶ್ವರ್ ಮಲ್ಪೆ ಅವರು ಬಟ್ ಈಶ್ವರ್ ಮಲ್ಪೆ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ, ಇನ್ನು ದೇವರ ಅವ್ರಿಗೆ ಆರೋಗ್ಯ ಕೊಡ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ. ಯಾಕೆ ಮಾಡುವಂತ ಕೆಲಸ ಇನ್ನೂ ಚೆನ್ನಾಗಿ ಆಗ್ಲಿ ಅವ್ರಿಗೆ ಅಂತ ಹೇಳ್ತೀನಿ. ಅಷ್ಟೇ ನಿಮ್ಗೆ ತುಂಬಾ ನಮ್ಗೆ ವ್ಯವಸ್ಥೆ ಮಾಡಿ ಧನ್ಯವಾದ. ಹಾಗೂ ಈ ಶಿಬಿರಕ್ಕೆ ತಮಗೂ ಸ್ವಾಗತ. ಮುಂದಿನ ಭಾಗವಾಗಿ ದೀಪ ಬೆಳಗಿಸಿ ಬೇಸಿಗೆಗೊಂದು ಚಾಮರ 2026ನೇ ಶಿಬಿರಕ್ಕೆ ಚಾಲನೆ ನೀಡಬೇಕಾಗಿ ಎಲ್ಲಾ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇವೆ. ಅಧಿಕೃತವಾಗಿ ಪ್ರಾರಂಭಿಸಿದ ಎಲ್ಲರಿಗೂ ಧನ್ಯವಾದಗಳು. ಬೇಸಿಗೆಗೊಂದು ಚಾಮರ ಹಾಗೂ ಈ ಚಾಮರ ಫೌಂಡೇಶನ್ ಆತ್ಮೀಯರೇ, ತಮ್ಮೆಲ್ಲರಿಗೂ ಮೊದಲನೆಯದಾಗಿ ನಮಸ್ಕರಿಸುತ್ತಾ, ಸತತವಾಗಿ 6 ವರ್ಷಗಳಿಂದ ಈ ಒಂದು ಚಾಮರ ಫೌಂಡೇಶನ್ನ ಮನೀಶ್, ರಚನಾ, ಚಾರುಶ್ರೀ, ಚಾಮರ ಅಂತ ಹೇಳಿದ್ರೆ ಅರ್ಥನೇ ಅವ್ರದ್ದು 3 ಜನದ ಹೆಸರು. ಚಾ ಅಂತ ಹೇಳಿದ್ರೆ ಚಾರುಶ್ರೀ ಬೇಬಿ, ಮನೀಶ್ ಮೊದಲೇ ಹೇಳಿದರು ನನ್ನ ಮಗನ ಸ್ಥಾನದಲ್ಲಿ ಇದ್ದೇನೆ ಅಂತ. ಸೊ ರಚನಾ, ಚಾಮರ ಅಂತ ಹೆಸರು ಅಲ್ಲದೆ ಚಾರುಶ್ರೀ, ಮನೀಶ್, ರಚನಾ ಅವರಿಂದ ರಚನೆಯಾಗಿದ್ದು, ಬಹುಶಃ ಅದಕ್ಕೆ ಹೆಸರು ನನ್ನ ಮಗ ಇಟ್ಟಿದ್ದಾನೆ. ಅವನು ಅವರೊಟ್ಟಿಗೆ ಇದ್ದಿದ್ರೆ ಇದನ್ನು ಇನ್ನೂ ಒಂದು ಅದ್ಭುತವಾಗಿ ಮಾಡುತ್ತಿದ್ನೋ ಏನು. ಅಂತೂ ಅವನ ಸವಿನೆನಪಿಗಾಗಿ ಈ ಒಂದು ಸಂಸ್ಥೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಸರಸ್ವತಿ ದೇವರ ಅರೆ ಒಂದು ಜೋರದ ಚಪ್ಪಾಳೆ ಮಾಡಿ. ವೇದಿಕೆ ಮೇಲೆಯಲ್ಲಿರುವ ಎಲ್ಲ ಗಣ್ಯರೇ ನಮಸ್ಕರಿಸುತ್ತಾ, ಪುಟಾಣಿ ಮಕ್ಕಳೇ ಹಾಗೂ ಪೋಷಕರೇ, ನೀವೆಲ್ಲ ರೋಬೋಸಾಫ್ಟ್ ಬಗ್ಗೆ ಕೇಳಿರ್ತೀರಾ ಅಥವಾ ಬಿಲ್ಡಿಂಗ್ ನೋಡಿರ್ತೀರಾ ಅಂತ ಎಣಿಸಿದ್ದೇನೆ. ರೋಬೋಸಾಫ್ಟ್ ಸಂಸ್ಥೆ ಕಳೆದ 25 ವರ್ಷದಿಂದ
ಉಡುಪಿಯಲ್ಲಿ ಸಾಫ್ಟ್ವೇರ್ ಸರ್ವಿಸಸ್ ಸಂಸ್ಥೆಯನ್ನು ನಡೆಸ್ತಾ ಇದೆ. ಸಾವಿರಾರು ಮಂದಿಗೆ ಉದ್ಯೋಗ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಅವರ ಟ್ಯಾಲೆಂಟ್ ಡೆವಲಪ್ ಮಾಡಿದೆ. ಅವರೀಗ ಬೇರೆ ಬೇರೆ ಕಂಪನಿಯಲ್ಲಿ ಇರ್ಬೋದು, ಆದರೆ ತುಂಬ ನಾವು ಸರ್ಕಾರಿ ಶಾಲೆಗಳಿಗೆ ದಾನವನ್ನು ಕೊಟ್ಟಿದ್ದೇವೆ. ಯಾಕೆ ಹಾಗೆ ಮಾಡ್ತೇವೆ ಹೇಳಿದ್ರೆ, ನಾವು ಅದು ಅಪಾತ್ರ ದಾನ. ನಾನು ಮಾತನಾಡುವಂಥದ್ದು ನನ್ನ ಶಾಲೆಯ ಬಗ್ಗೆ ಮಾತಾಡ್ತಾ, ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಸ್ವಾರ್ಥ ಇದೆ. ಶಾಲೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಸ್ವಲ್ಪ ಮಟ್ಟಿನ ಸ್ವಾರ್ಥ ಇದೆ. ಅದಕ್ಕಾಗಿ ಈ ಕಾರ್ಯಕ್ರಮ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಪ್ರಚಾರ ಆಗಲಿ ಅಂತ ಹೇಳಿ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಶ್ರೀಯುತ ಕರುಣಾಕರ್ ಮತ್ತು ಸುಧಾಕರ್ ಕೋಟೆ ನಾನು ಕರೆಸಿದ್ದೇನೆ. ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಸ್ವಲ್ಪ ಪ್ರಚಾರ ಮಾಡಿ ಅಂತೇಳಿ. ಯಾಕಂದ್ರೆ ಇದು ನಮ್ಮ ಸ್ವಾರ್ಥ. ನಾವೆಲ್ಲರೂ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು. ಕಳೆದ ಒಂದು 20 ದಿವಸ ಹಿಂದೆ ಮನೀಶ್ ಕೋಟೆ ಅನ್ನೋರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ತಾರನಾಥ್ ರವರ ಮುಖಾಂತರ ನಮ್ಮ ಶಾಲೆಯಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಮಾಡುವ ಅಂತ ಹೇಳಿ ನನ್ನ ಆತ್ಮೀಯರೊಬ್ಬರು ಕೇಳ್ತಾ ಇದ್ದಾರೆ, ಮಾಡಲಿಕ್ಕೆ ಅವಕಾಶ ಮಾಡಿಕೊಡು. ನಮಗೆ ಈ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಅದು ದುಡ್ಡು ಕೊಟ್ಟು ಮಾಡೋ ಕಾರ್ಯಕ್ರಮ ಆಗಲಿ, ಧರ್ಮಾರ್ಥ ಮಾಡುವ ಕಾರ್ಯಕ್ರಮ ಆಗಲಿ, ನಾವು ನಮ್ಮ ಶಾಲೆಯನ್ನು ನಮ್ಮ ಆಡಳಿತ ಮಂಡಳಿ ಓಪನ್ ಆಗಿ ಇಟ್ಟಿದ್ದೇವೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಯೋಜನಕ್ಕೋಸ್ಕರ ಮಾತ್ರ, ಯಾವುದೇ ರಾಜಕೀಯಕ್ಕಾಗಲ್ಲ. ಈಗಾಗಲೇ ಅತಿಥಿ ಒಬ್ರು ಹೇಳಿದ್ರು, ಶಿಕ್ಷಣ ಉಚಿತವಾಗಿ ಸಿಗಬೇಕು ಅಂತ ಹೇಳಿ. ಇವತ್ತು ಶಿಕ್ಷಣಕ್ಕೆ ನಾವು ನನ್ನನ್ನು ಸೇರಿಸಿ ಲಕ್ಷಗಟ್ಟಲೆ ದುಡ್ಡು ಡೊನೇಷನ್ ಕೊಟ್ಟು ನಾವು ಖಾಸಗಿ ಶಾಲೆಗೆ ಸೇರಿಸಿಕೊಂಡು ಬೇಕಾದಂಥ ಮೌಲ್ಯಯುತ ಶಿಕ್ಷಣವನ್ನು ಪಡೆಯುತ್ತಾ ಇಲ್ಲ. ಮೌಲ್ಯಯುತ ಶಿಕ್ಷಣವನ್ನು ಪಡೆಯಲಿಕ್ಕೆ ಬೇಕಾದರೆ ನಾವು ಇಂಥ ಸರ್ಕಾರಿ ಶಾಲೆಗೆ ಹೋಗಬೇಕಾಗ್ತದೆ. ಎಲ್ಲ ಅತಿಥಿಗಳು ಈಗ ನೀವು ನಮ್ಮೊಟ್ಟಿಗೆ ಒಂದು ಸ್ವಲ್ಪ ಸಹಕಾರ ಮಾಡಿದ್ರೆ ನಾವು ಈ ಕಾಲೇಜನ್ನು ಮತ್ತೂರ ಸ್ವಲ್ಪ ಜಾಸ್ತಿ ಒಂದು ಮಟ್ಟಕ್ಕೆ ಏರಿಸ್ಬೋದು ಅಂತ. ಯಾಕಂದ್ರೆ ನಾನು ಸ್ವಲ್ಪ ಹೇಳ್ತೇನೆ, ಎಲ್ಲ ಮಕ್ಕಳಿಗೂ ನಾವು ಡೊನೇಷನ್ ಕೊಟ್ಟು ಖಾಸಗಿ ಶಾಲೆಗೆ ದಾಖಲು ಮಾಡ್ತಾ ಇದ್ದೇವೆ. ನಾವು ಇಲ್ಲಿ ದಾಖಲಾದ ಮಕ್ಕಳ ಹೆಸರಿನಲ್ಲಿ ಡೊನೇಷನ್ ಕೊಟ್ಟು ಅವರ ಹೆಸರಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೇವೆ. 8ನೇ ಕ್ಲಾಸಿಗೆ ನಾನು ಈ ಮಕ್ಕಳಿಗೆ ನಿಮಗೆ ಎಲ್ಲಿ ಇಷ್ಟ ಉಂಟು ಅಲ್ಲಿ ಸೇರಿ, ಆದರೆ 8ನೇ ತರಗತಿಯಿಂದ PUCವರೆಗೆ ನೀವು ಎಲ್ಲರೂ ನಮ್ಮ ಶಾಲೆಗೆ ಬನ್ನಿ ಅಂತ ಹೇಳಿ ನಾನು ಈ ಮೂಲಕ ತಮಗೂ ಕೂಡ ಒಂದು ಕರೆ ಕೊಡ್ತಾ ಇದ್ದೇನೆ. ಹಣಕ್ಕೋಸ್ಕರ ಅಲ್ಲ, ಅತಿ ತೀರಾ ಬಡತನದಲ್ಲಿರುವಂಥ ಮಕ್ಕಳು ನಮ್ಮ ಈ ಶಾಲೆಗೆ ಬರುವಂಥದ್ದು. ದಾನಿಗಳು ಮತ್ತು ಹಳೆ ವಿದ್ಯಾರ್ಥಿಗಳಿಂದ ಒಂದೊಂದಿಷ್ಟು ಸ್ವಲ್ಪ ಮೊತ್ತವನ್ನು ಕ್ರೋಢೀಕರಿಸಿ ಈ ಶಾಲೆಗೆ ಬರುವಂಥ ಮಕ್ಕಳು 8ನೇ ಕ್ಲಾಸಿಗೆ ದಾಖಲಾಗುವ ಸಮಯದಲ್ಲಿ ನಾವು ಅವರಿಗೆ ₹10,000 ಠೇವಣಿಯನ್ನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಠೇವಣಿಯಾಗಿರ್ತೇವೆ. ಅನಿವಾರ್ಯವಾಗಿ SLC ಪಾಸ್ ಆದ್ಮೇಲೆ ಇಲ್ಲಿ ನಮ್ಮ ಹತ್ರ ಸೈನ್ಸ್ ಇಲ್ಲ. ಸೈನ್ಸ್ ಬೇಕಾಗುವ ಮಕ್ಕಳು ಹೊರಗೆ ಹೋಗ್ಬೋದು. PUCಯಲ್ಲಿ ಕಾಮರ್ಸ್ ಮತ್ತು ಆರ್ಟ್ಸ್ ಆಗುವಂಥ ಮಕ್ಕಳಿಗೆ ಆ ಮೊತ್ತವನ್ನು ಕಂಟಿನ್ಯೂ ಮಾಡಿ PUC ಆದ ನಂತರ ಅವರಿಗೆ ಅದನ್ನು ವಿತ್ ಇಂಟ್ರೆಸ್ಟ್ ಅವರಿಗೆ ವಾಪಸ್ ಕೊಡ್ತಾರೆ. SLC ಆದ ನಂತರ ಅವರು ಇಲ್ಲಿ ಹೋಗ್ಲೇಬೇಕಾದ್ರೆ ಅನಿವಾರ್ಯ, ಯಾಕಂದ್ರೆ ಅವರಿಗೆ ಸೈನ್ಸ್ ಬೇಕಂತಾದ್ರೆ ನಮ್ಮ ಹತ್ರ ಇಲ್ಲಿ ಇಲ್ಲ. ಅವರಿಗೆ ಆ 10,000 ಅಸಲು ಮೊತ್ತವನ್ನು ಮಾತ್ರ ಕೊಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಯೂನಿಫಾರ್ಮ್ ಆಗಲಿ, ಶೂಸ್, ಸರ್ಕಾರದಿಂದ ಕೆಲವೊಂದು ಐಟಮ್ ಮಾತ್ರ ನಮಗೆ ಫ್ರೀ. ಅದು ಏನಿಲ್ಲ, ನೆಗ್ಲಿಜಿಬಲ್. ನಾವು ಒಂದು ವಿದ್ಯಾರ್ಥಿಗೆ ವರ್ಷಕ್ಕೆ ಒಂದು ₹5,000 ಒಂದು ವಿದ್ಯಾರ್ಥಿಗೆ ಖರ್ಚಾಗುವುದಂತಾದ್ರೆ ಸರ್ಕಾರದಿಂದ ಸಿಗುವಂಥದ್ದು ನಮಗೆ ಬರೀ ₹50 ಮಾತ್ರ. ಮತ್ತೆ ₹4,950 ನಾವು ಹೀಗೆ ಹಳೆಯ ವಿದ್ಯಾರ್ಥಿಗಳಿಂದ ಅಥವಾ ದಾನಿಗಳಿಂದ, ಸಂಘ ಸಂಸ್ಥೆಗಳಿಂದ, ಸೊಸೈಟಿಯವರಿಂದೆಲ್ಲ ತಗೊಂಡು ಇವತ್ತು ಶಾಲೆಯನ್ನು ಉಳಿಸ್ಬೇಕನ್ನುವ ಒಂದು ದೃಷ್ಟಿಯಿಂದ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ಕೂಡ ತುಂಬಾ ಉಮೇದುವಾರರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ನಮಗೆ ಇದರ ಬಗ್ಗೆ ಟೇಸ್ಟ್ ಗೊತ್ತಿರಲಿಲ್ಲ. ಮನೀಶ್ ಅವ್ರ ಹತ್ರ ಹೇಳಿದೆ ನಾನು, ಹೇಗೆ ನೀವು ಏನು ಮಾಡ್ತೀರೋ ಅದನ್ನು ಮಾಡಿ, ನಿಮ್ಗೆ ಯಾವ ರೀತಿಯ ಸಹಕಾರ ಬೇಕು ನಮ್ಮ ಶಾಲೆಯ ವತಿಯಿಂದ ಅಥವಾ ಬೇರೆ ಯಾವುದಾದ್ರು ದಾನಿಗಳಿಂದ ಬೇಕಂತಾದ್ರೆ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಏನು ಬೇಡ, ನೀವು ನಮಗೆ ಜಾಗ ಮತ್ತು ಇದರ ವ್ಯವಸ್ಥೆ ಮಾಡಿದರೆ ಸಾಕು, ನಾವೆಲ್ಲ ವ್ಯವಸ್ಥೆಯನ್ನು ನಾವೇ ಮಾಡ್ತೇವೆ, ವಿದ್ಯಾರ್ಥಿಗಳಿಂದ ಯಾವುದೇ ರೀತಿಯ ಒಂದು ಚಾರ್ಜನ್ನು ಕೂಡ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದರಿಂದ ತುಂಬ ಖುಷಿಯಿಂದ ಒಪ್ಕೊಂಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಿಬಿರಗಳು ಈ ಶಾಲೆಯಲ್ಲಿ ಬರುವಂತಾಗಲಿ ಅಂತ ಆಶಿಸುತ್ತಾ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರುತ್ತಾ, ಈ ಶಾಲೆಗೆ ಈಗಾಗಲೇ ನಮ್ಮ ರೋಬೋಸಾಫ್ಟ್ನ ಅಧಿಕಾರಿಗಳು ಹೇಳಿದರು, ಅನೇಕ ಹಳ್ಳಿಗಳ ಶಾಲೆಗೆಲ್ಲ ಹೋಗಿ ಅನೇಕ ದಾನ ಧರ್ಮವನ್ನು ಮಾಡಿದ್ರಿ ಅಂತೇಳಿ. ದಯವಿಟ್ಟು ನಮ್ಮ ಶಾಲೆಯನ್ನು ಕೂಡ ಒಂದು ಪರಿಗಣಿಸಬೇಕು. ಮುಂದಿನ ವರ್ಷಗಳಲ್ಲಿ ಶಾಲೆ ತೀರಾ ಬಡತನದಲ್ಲಿ ಬರುವಂತಹ ಮಕ್ಕಳು ಈ ಶಾಲೆಯ ವಿದ್ಯಾರ್ಥಿಗಳು.
ಅವರಿಗೆ ಕುತ್ಕೊಳ್ಳಿಕ್ಕೆ ನಮಗೆ ಒಂದು ಸ್ವಲ್ಪ ಡೆಸ್ಕಿನ ವ್ಯವಸ್ಥೆ ಬೇಕು. ಬಾಯಿದೆರೆಯಾಗಿ ಇವತ್ತು ಹೇಳ್ತಾ ಇದ್ದೇನೆ, ರೈಟಿಂಗ್ ಆಗಿ ಮುಂದಿನ ದಿವಸಗಳಲ್ಲಿ ಆಡಳಿತ ಮಂಡಳಿ ಇವತ್ತು ಚರ್ಚಿಸಿ ತಮಗೆ ಒಪ್ಪಿಸಲಿಕ್ಕೆ ಬದ್ಧನಿದ್ದೀವಿ. ದಯವಿಟ್ಟು ತಮ್ಮ ಏನು CSR ಫಂಡ್ ಇದೆ, ಅವಕಾಶ ಇದ್ದರೆ ನಮ್ಮ ಶಾಲೆಗೂ ಕೂಡ ದಯಪಾಲಿಸಬೇಕು. ನಮ್ಮ ಶಾಲೆಯ ಮಕ್ಕಳಿಗೂ ಸ್ವಲ್ಪ ತಮ್ಮ ಶಿಕ್ಷಣದಲ್ಲಿ ತಮ್ಮ ಒಂದು ಕೊಡುಗೆ ಕೂಡ ಇರಲಿ ಅಂತ ಆಶಿಸ್ತಾ ಆಗಮಿಸ್ತಾ ತನ್ಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್. ಫೌಂಡೇಶನ್ ಅರ್ಪಿಸುವ ರೋಬೋಸಾಫ್ಟ್ ಟೆಕ್ನಾಲಜೀಸ್ ಉಡುಪಿ ಇವರ ಸಹಭಾಗಿತ್ವದಲ್ಲಿ ಯತೀಶ್ ಬಾಯಿ ಶೆಟ್ಟಿ ಅವರ ಸವಿನೆನಪಿನಲ್ಲಿ ನಡೆಯುತ್ತಿರುವ ಬೇಸಿಗೆಗೊಂದು ಚಾಮರ 2026ನೇ ಉದ್ಘಾಟನಾ ಸಮಾರಂಭದ ವಂದನಾರ್ಪಣೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯ ಮುಖ್ಯ ಅತಿಥಿ ಶ್ರೀ ಅಜಯ್ ಪುರುಷೋತ್ತಮ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸರ್, ಯುವರ್ ಸಪೋರ್ಟ್ ಮೀನ್ಸ್ ಅ ಲಾಟ್ ಫಾರ್ ಯಸ್. ಥ್ಯಾಂಕ್ಸ್ ಅ ಲಾಟ್. ನಮ್ಗೆ ಗೊತ್ತುಂಟು ಎಲ್ಲಿ ಹೇಳಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಸೊ ಮನೀಶ್ ಉಡುಪಿ ಅಂತ ರೋಬೋಸಾಫ್ಟ್ ಅವರು ನಮಗೆ ಅಪ್ರೋಚ್ ಆಗುವಾಗ ನಾನು ಹೆದರಿದ್ದೆ ಸ್ವಲ್ಪ, ಬಟ್ ಮನೀಶ್ ಹೇಳಿದ್ರು ವಿ ಕ್ಯಾನ್ ಡೂ ಇಟ್. ಆ್ಯಂಡ್ ಎಲ್ಲರ ಸಪೋರ್ಟ್ ಇಂದ, ಈ ಸ್ಕೂಲ್ ಸಪೋರ್ಟ್ ಆಗಿರ್ಬೋದು, ರೋಬೋಸಾಫ್ಟ್ ಸಪೋರ್ಟ್ ಆಗಿರ್ಬೋದು, ಎಲ್ಲರ ಸಪೋರ್ಟ್ ಇಂದ ವಿ ಹ್ಯಾವ್ ಅಚೀವ್ಡ್ ಸೋ ಮೆನಿ ಅಡ್ಮಿಷನ್ಸ್. ಸೊ ಅವರಿಗೆ, ಮನೀಶ್ಗೆ, ಸಾಲೇಂದ್ರ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮನೀಶ್ ಕಡೆಯಿಂದ ಧನ್ಯವಾದಗಳು. ನೋಡ್ತೀನಿ, ತುಂಬಾ ಚೆನ್ನಾಗಿದೆ. ಒಂದು 8 ವರ್ಷ ಆಕ್ಚುಲಿ. ಓಕೆ, ಈಗ ಒಂದು ಕ್ವಿಜ್ ಆಡುವಲ್ಲ. 4 ವರ್ಷ ಯಾರೆಲ್ಲ ಕ್ವಿಜ್ಗೆ? ಯಾರೆಲ್ಲ ಕ್ವಿಜ್ಗೆ? ನಾನು ಕೆಲವು ಕ್ವೆಶ್ಚನ್